ಹಾಯ್ ಎವ್ರಿವನ್, ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೋಮ್ ಮೇಡ್ ಚಾಕ್ಲೇಟ್ ಮಾಡ್ತಿದ್ದೀನಿ. ತುಂಬಾ ಈಸಿ ಮತ್ತು ಅಷ್ಟೇ ಹೆಲ್ದಿಯಾಗಿರ್ತಕ್ಕಂಥ ಈ ಚಾಕ್ಲೇಟ್ಸ್ನ ಮನೆಯಲ್ಲೇ ಕ್ವಿಕ್ಕಾಗಿ ಮಾಡಿಬಿಡ್ಬೋದು. ತುಂಬಾ ಟೇಸ್ಟಿ ಮತ್ತು ಅಷ್ಟೇ ರುಚಿಕರವಾದ ಚಾಕ್ಲೇಟ್ಸ್ ಅಂತಲೇ ಹೇಳ್ಬೋದು. ಈ ಚಾಕ್ಲೇಟ್ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ. ನಾನಿಲ್ಲಿ 1 ಬೌಲ್ ಆಗುವಷ್ಟು ಮಿಲ್ಕ್ ಪೌಡರು, 3/4 ಬೌಲ್ ಆಗುವಷ್ಟು ಶುಗರ್ ತೊಗೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ 1 ಬೌಲ್ ಆಗುವಷ್ಟು ಹಾಲು ತೊಗೊಂಡಿದ್ದೀನಿ. ಕರೆಕ್ಟ್ ಹಾಲು ಮತ್ತು ಮಿಲ್ಕ್ ಪೌಡರು ಸೇಮ್ ಮೆಜರ್ಮೆಂಟ್ ಇರಬೇಕು. ಇಲ್ಲಿ 3 ಇಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ತೊಗೊಳ್ತಿದ್ದೀನಿ. ಇಷ್ಟು 4 ಇಂಗ್ರೀಡಿಯೆಂಟ್ಸಿಂದ ಎಷ್ಟು ರುಚಿಕರವಾದ ಚಾಕ್ಲೇಟ್ಸ್ ರೆಡಿ ಆಗುತ್ತೆ. ನೀವು ಬೇಕಾದ್ರೆ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತಂತ ಕಾಮೆಂಟ್ ಮಾಡಿ. ಅಷ್ಟು ಸೂಪರಾಗಿರತಕ್ಕಂಥ ಚಾಕ್ಲೇಟ್ಸು ಮನೆಯಲ್ಲೇ ಪ್ರಿಪೇರ್ ಮಾಡ್ಬೋದು. ಇದಕ್ಕೆ ಯಾವ ಥರ ಪ್ರಿಪೇರ್ ಮಾಡೋದಂತ ನೋಡೋಣ ಬನ್ನಿ. ನಾನಿಲ್ಲಿ 1 ಬೌಲಿಗೆ ಫಸ್ಟಿಗೆ ಹಾಲು ಹಾಕ್ಕೊತಿದ್ದೀನಿ. ನೀವು ಯಾವುದು ಕಲಸೋಕ್ಕೆ ಈಸಿ ಇರುತ್ತೋ ಅಷ್ಟು ಪಾತ್ರೆಯಲ್ಲೇ ನೀವು ಈ ಮಿಕ್ಸ್ಚರ್ನ ಹಾಕ್ಕೊಳ್ಳಿ. ನಾನು ಇಲ್ಲಿ ಕೂಲಾಗಿರೋ ಹಾಲನ್ನ ತೊಗೊಂಡಿದ್ದೀನಿ. ಬಿಸಿ ಹಾಲನ್ನ ತೊಗೊಳಕ್ಕೆ ಹೋಗಬೇಡಿ. ಹಾಲಿಗೆ ನಾನಿಲ್ಲಿ 1 ಬೌಲ್ ಆಗುವಷ್ಟು ಹಾಲಿನ ಪೌಡರ್ ಹಾಕ್ತಿದ್ದೀನಿ. ಎರಡೂ ಕೂಡ ಸೇಮ್ ಮೆಜರ್ಮೆಂಟ್ ಇರಬೇಕು. ಇದನ್ನು ಕರೆಕ್ಟಾಗಿ ನೆನಪಿಟ್ಕೊಂಡು ತೊಗೊಳ್ಳಿ. ಚೆನ್ನಾಗಿ ಇದನ್ನ ಸ್ಟಿರ್ ಮಾಡ್ತಾ ಹೋಗಬೇಕು. ಒಂದು 20 ಮಿನಿಟ್ಸಲ್ಲೇ ಈ ಚಾಕ್ಲೇಟು ರೆಡಿ ಆಗುತ್ತೆ. ತಣ್ಣಗಿರೋ ಹಾಲು ಅಂದರೆ ಬಿಸಿ ಕಮ್ಮಿ ಇರ್ತಕ್ಕಂಥ ಹಾಲಿಗೆ ಹಾಲಿನ ಪೌಡರ್ ಹಾಕಿದ ತಕ್ಷಣ ಅದು ಗಂಟು ಬೀಳುತ್ತೆ. ಸೊ ಹಂಗಾಗಿ ನೀವು ತಣ್ಣನ ಹಾಲೇ ತೊಗೋಬೇಕಂದ್ರೆ ಕೂಲಿರೋ ಹಾಲೇ ತೊಗೋಬೇಕು. ಅದರಲ್ಲಿ ಹಾಲಿನ ಪೌಡರ್ ಹಾಕಿದ ತಕ್ಷಣ ಸ್ವಲ್ಪ ಗಂಟಾಗುತ್ತೆ. ಸೊ ಹಂಗಾಗಿ ನೀವು ನೀಟಾಗಿ ಈ ಥರ ಬೀಟ್ ಮಾಡ್ತಾನೆ ಇರಬೇಕು. ಆ ಬೀಟ್ ಮಾಡ್ದಂಗೆಲ್ಲ ಅದರಲ್ಲಿರ್ತಕ್ಕಂಥ ಗಂಟೆಲ್ಲ ಒಡೆಯುತ್ತೆ. ಆವಾಗ ಅದು ಚೆನ್ನಾಗಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಇಲ್ಲಿ ನೋಡ್ತಿದ್ದೀರಲ್ಲ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಈಸಿ. ಇದೇನು ಫುಲ್ ಸ್ಟ್ರಗಲ್ ಹಾಕಿ ನೀವು ಸ್ಟಿರ್ ಮಾಡಬೇಕಂತ ಏನಿಲ್ಲ. ಜಸ್ಟ್ 1 ಸ್ಪೂನು ಇಲ್ಲ 1 ಸ್ಪ್ಯಾಚುಲ ತೊಗೊಂಡು ಈ ಥರ ಸ್ಟಿರ್ ಮಾಡಿದರೆ ಚೆನ್ನಾಗೇ ಅದು ಗಂಟು ಬೀಳುತ್ತೆ. ಈ ಥರ ಎಲ್ಲ ಹಾಲಿನ ಪೌಡ್ರ್ ಮತ್ತು ಹಾಲು ಮಿಕ್ಸ್ ಆದಮೇಲೆ ಒಂದು ಪಾತ್ರೆಯಲ್ಲಿ ಹಾಗೆ ಇಟ್ಕೊಳ್ಳಿ. ನೀವು ಇದಕ್ಕೆ ಇನ್ನೂ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕಂತ ನೀರು ಹಾಕೋಕ್ಕೆ ಹೋಗಬೇಡಿ. ಹಾಲು ಮತ್ತು ಹಾಲು ಎಷ್ಟು ತೊಗೊಂಡಿರ್ತೀರೋ ಅಷ್ಟೇ ಹಾಲಿನ ಪೌಡರ್ ತೊಗೊಳ್ಳಿ. ಅದಕ್ಕಿಂತ ಹೆಚ್ಚಾಗಿ ಹಾಲು ತೊಗೊಳಕ್ಕೆ ಹೋಗಬೇಡಿ. ಕರೆಕ್ಟ್ ಮೆಜರ್ಮೆಂಟ್ ಇದೆ. 1 ಬೌಲ್ ಹಾಲಿಗೆ 1 ಬೌಲು ಹಾಲಿನ ಪೌಡರ್ ಅಷ್ಟೇ. ಇವಾಗ ಇದು ಕರೆಕ್ಟಾಗಿ ರೆಡಿ ಆದಮೇಲೆ ನಾವು ಒಂದು ಪ್ಯಾನ್ನ ಕಾಯಲಿಕ್ಕೆ ಇಡೋಣ. ಈ ಥರ ಕಾದಾದಮೇಲೆ ಇದಕ್ಕೆ 2ರಿಂದ 3 ಟೇಬಲ್ ಸ್ಪೂನು ತುಪ್ಪ ಸಾಕು. ಎಕ್ಸ್ಟ್ರಾ ಏನು ಹಾಕೋಕ್ಕೆ ಹೋಗಬೇಡಿ. ಇದು ಚೆನ್ನಾಗಿ ಒಂದು ಸ್ವಲ್ಪ ಬಿಸಿ ಆಗಬೇಕು. ಫುಲ್ ಬಿಸಿ ಆಗೋ ತನಕ ಬಿಡಬೇಡಿ. ಇದು ಜಸ್ಟ್ ಬಿಸಿ ಆದ ತಕ್ಷಣ ನಾವು ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ವಲ್ವ, ಆ ಬ್ಯಾಟರ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾ ಹೋಗೋಣ. ಇವಾಗ ನಾನು ಇದಕ್ಕೆ ಹಾಕ್ತಿದ್ದೀನಿ. ಈ ಥರ ಹಾಕಿದ ಮೇಲೆ ಅದು ತುಪ್ಪ ಎಲ್ಲ ಮೇಲ್ಗಡೆ ಬರುತ್ತೆ. ಮೇಲೆ ಬಂದ ತಕ್ಷಣ 1 ಸ್ಪೂನ್ ತೊಗೊಂಡು ನೀವು ಮೀಡಿಯಮ್, ಫುಲ್ಲು ಲೋ ಫ್ಲೇಮು ಮಾಡಬೇಡಿ, ಫುಲ್ ಹೈ ಫ್ಲೇಮಲ್ಲೂ ಇಡಬೇಡಿ. ಮೀಡಿಯಮ್ ಉರಿಲಿ ಇದನ್ನು ಮಾಡ್ತಾ ಹೋಗಿ. ನಿಮಗೆ ಫಸ್ಟಿಗೆ ಹಾಕಿದ ತಕ್ಷಣ ಇದು ಏನು ಫೀಲೇ ಕೊಡಲ್ಲ. ಅಂದರೆ ಇದೇನಿದು ನೀರೇ ಇದೆ ಅಲ್ಲಪ್ಪ ಅಂತ ಅನಿಸುತ್ತೆ. ಬಟ್ ಇದು ಒಂದು 5 ನಿಮಿಷ ಆ ಥರ ಅನಿಸುತ್ತೆ. ಅದಾದಮೇಲೆ ತಾನೇ ಗಟ್ಟಿಗೆ ಆಗ್ತಾ ಹೋಗುತ್ತೆ. ನೀವು ಸ್ಪ್ಯಾಚುಲ ಬಿಡಲಾರ್ದಂಗೆ ಈ ಥರ ಸ್ಟಿರ್ ಮಾಡ್ತಾನೇ ಇರ್ರಿ. ನೀವು ಈ ಚಾಕ್ಲೇಟ್ ಮಾಡೋದನ್ನ ಬೇಗನೆ ಮುಗಿಸ್ಬಿಡ್ಬೇಕಂತಂದು ಹೈ ಫ್ಲೇಮ್ ಇಟ್ಟು ಮಾಡೋಕ್ಕೆ ಹೋಗಬೇಡಿ. ಅಕಸ್ಮಾತ್ ನಿಮ್ಮ ಮನೇಲಿ ಮಕ್ಕಳಿದ್ರೆ ಅವ್ರು ಮಲಗಿಸಿನೇ ಈ ರೆಸಿಪಿನ ಮಾಡಿ. ಯಾಕಂದರೆ ಅವರು ಮಿಡ್ಲು ಡಿಸ್ಟರ್ಬ್ ಮಾಡ್ತಿರ್ತಾರಲ್ವ. ಸೊ ಹಂಗಾಗಿ ಅವ್ರ ಕಡೆ ನಾವು ಕಾನ್ಸಂಟ್ರೇಟ್ ಮಾಡಿದರೆ ಇದರಲ್ಲಿರ್ತಕ್ಕಂಥ ಬ್ಯಾಟರು ಒತ್ತ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ನೀವು ಸ್ವಲ್ಪ ಕಾನ್ಷಿಯಸ್ ಆಗಿ ಈ ಸ್ವೀಟ್ನ ಮಾಡಬೇಕು. ಸ್ಟಿರ್ ಮಾಡ್ತಾನೆ ಇರಬೇಕು. ಮಿಡ್ಲು ಒತ್ತು ಬಿಡುತ್ತೆ. ಅದು ಆಲ್ಮೋಸ್ಟು ಉರಿ ಮಿಡ್ಲಲ್ಲೇ ತಗಲುತ್ತಲ್ವ. ಸೊ ಮಿಡ್ಲಲ್ಲೇ ಅದು ಒತ್ತಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಹಂಗಾಗಿ ಸ್ಟಿರ್ ಮಾಡ್ತಾನೆ ಇರಿ. ಮಕ್ಕಳಿಗೆ ನೀವು ಯಾವುದ್ಯಾವುದೋ ಚಾಕ್ಲೇಟ್ ಕೊಟ್ಟು ಅನ್ಹೆಲ್ದಿ ಮಾಡೋಕ್ಕಿಂತ ಈ ಥರ ಚಾಕ್ಲೇಟ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಬಿಡಿ. ಇದು ಸೇಮ್ ಕೋವಾ ಸಿಗುತ್ತಲ್ಲ, ಅದೇ ಥರ ಟೇಸ್ಟ್ ಕೊಡುತ್ತೆ. ಮತ್ತು ಮಿಲ್ಕಿ ಬಾರ್ ಚಾಕ್ಲೇಟ್ ತಿಂದಿದ್ರೆ ಅದೇ ಫ್ಲೇವರೇ, ಸೇಮ್ ಮಿಲ್ಕಿ ಬಾರ್ ಚಾಕ್ಲೇಟ್ ಫ್ಲೇವರೇ ಸಿಗುತ್ತೆ. ಈ ಚಾಕ್ಲೇಟು ತುಂಬಾ ಟೇಸ್ಟ್ ಇರುತ್ತೆ. ನೀವು ಬೇಕಾದ್ರೆ ಮಾಡಿ ನನಗೆ ಕಮೆಂಟ್ ಮಾಡ್ತೀರಾ. ಈ ರೆಸಿಪಿ ಏನಾದರೂ ಟ್ರೈ ಮಾಡಿದರೆ ನಿಜ ನೀವು ಕಮೆಂಟ್ ಮಾಡ್ತೀರಾ. ಅಷ್ಟು ಚೆನ್ನಾಗಾಗುತ್ತೆ. ಒಂದು 10 ಮಿನಿಟ್ಸ್ಗೆ ಇದು ಸ್ಟಿರ್ ಮಾಡ್ತಾ ಗಟ್ಟಿ ಆಗ್ತಾ ಬರುತ್ತೆ. ಈ ಥರ ನೋಡ್ರಿ, ಇಲ್ಲಿ ನೋಡ್ತಿದ್ದೀರಲ್ಲ, ಈ ಥರ ಒಂದೇ ಹತ್ರನೇ ಅಷ್ಟು ತಳ ಬಿಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇವಾಗ ಬೇಕಾದರೆ ನೀವು ಇದಕ್ಕೆ ಇನ್ನೂ 1-2 ಸ್ಪೂನು ತುಪ್ಪ ಹಾಕ್ಕೊಳಂಗಿದ್ರೆ ಹಾಕ್ಕೋಬೋದು. ಇಲ್ಲಾಂದರೆ ಸ್ಕಿಪ್ ಮಾಡಿ. ಹಾಕ್ಕೊಳ್ಲೇಬೇಕಂತ ಏನಿಲ್ಲ. ತುಪ್ಪ ಹಾಕ್ಕೊಳೋದ್ರಿಂದ ಇನ್ನೂ ಫ್ಲೇವರ್ ಹೆಚ್ಚಾಗುತ್ತೆ ಅಷ್ಟೇ. ಅದು ಚೆನ್ನಾಗಿ ಈ ಥರ ಬಿಟ್ಕೊಳ್ತಾ ಹೋಗುತ್ತೆ. ಈ ಟೈಮಲ್ಲಿ ನಾವು
ಶುಗರ್ ಆ್ಯಡ್ ಮಾಡ್ತಿದ್ದೀನಿ. ಇದಕ್ಕೆ ನಾನು 3/4 ಬೌಲ್ ಆಗುವಷ್ಟು ತೊಗೊಂಡಿದ್ದೆ. ನಿಮಗೇನಾದರೂ ಇನ್ನೂ ಸ್ವಲ್ಪ ಸ್ವೀಟ್ ಬೇಕಿತ್ತಪ್ಪ ಅಂದರೆ 1 ಬೌಲ್ ಆಗುವಷ್ಟು ಶುಗರ್ನ ನೀವು ತೊಗೋಬೋದು. ಇದು ಗಟ್ಟಿ ಆಗಿರ್ತಕ್ಕಂಥ ಮಿಕ್ಸ್ಚರು ಸಕ್ಕರೆ ಹಾಕಿದ ತಕ್ಷಣ ಮತ್ತೆ ಈ ಥರ ನೀರಾಗ್ಬಿಡುತ್ತೆ. ಇದೇನಪ್ಪ ನೀರಾಗ್ಬಿಡ್ತು ಮತ್ತೆ ನಮಗೆ ಚಾಕ್ಲೇಟ್ ಬರುತ್ತಾ ಇಲ್ಲ ಅಂತ ಭಯ ಪಟ್ಕೋಬೇಡಿ. ಇದು ಸಕ್ಕರೆ ಹಾಕಿದ ತಕ್ಷಣ ಮೆಲ್ಟ್ ಆಗುತ್ತಲ್ವ ಮತ್ತೆ ನೀರಾಗುತ್ತೆ. ಅದನ್ನು ಮತ್ತೆ ಬಿಸಿ ಮಾಡ್ತಾ ಹೋದಂಗೆಲ್ಲ ಮತ್ತೆ ಮೀಡಿಯಮ್ ಫ್ಲೇಮಲ್ಲೇ ನೀವು ಇದನ್ನು ಸ್ಟಿರ್ ಮಾಡ್ತಾ ಹೋಗಿ. ಅದು ಮತ್ತೆ ಯಾವ ಥರ ಫಸ್ಟಿಗೆ ಗಟ್ಟಿ ಆಗಿರುತ್ತೋ ಹಾಲು ಮತ್ತು ಹಾಲಿನ ಪೌಡರು ಅದೇ ಥರನೇ ಇದು ಕೂಡ ಗಟ್ಟಿ ಆಗ್ತಾ ಹೋಗುತ್ತೆ. ಶುಗರ್ ಎಲ್ಲ ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡಾದ್ಮೇಲೆ ಅದು ಕೂಡ ತಳ ಬಿಡ್ತಾ ಹೋಗುತ್ತೆ. ಅಲ್ಲೇವರೆಗೂ ನೀವು ಸ್ಪ್ಯಾಚುಲ ತಗೊಂಡು ಸ್ಟಿರ್ ಮಾಡ್ತಾನೆ ಇರಬೇಕು. ನೋಡ್ತಿದ್ದೀರಲ್ಲ ಈ ಥರ ಎಲ್ಲ ನೀಟಾಗಿ ತಾನೇ ಬಿಟ್ಬಿಡುತ್ತೆ ತವನ. ಅಲ್ಲೇವರೆಗೂ ಮತ್ತು ಒಂಚೂರು ಬ್ರೌನಿಷ್ ಆಗುತ್ತೆ ಕಲರು. ನೀವು ಇದೇನಿದು ಹಾಲಿನ ಪೌಡರ್ ವೈಟ್ ಇತ್ತು ಕಲರೇ ಚೇಂಜ್ ಆಗಿಬಿಡ್ತು ಅಂತ ಏನು ಅಂದ್ಕೊಳಕ್ಕೆ ಹೋಗ್ಬೇಡಿ. ಸ್ವಲ್ಪ ಸ್ಟಿರ್ ಮಾಡ್ದಂಗೆಲ್ಲ ಒಂಚೂರು ಬ್ರೌನಿಷ್ ಆಗಿ ಕನ್ವರ್ಟ್ ಆಗುತ್ತೆ ಅದು. ಆವಾಗ ಬಿಸಿ ಇದ್ದಾಗನೇ ಈ ಥರ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಬಿಡಿ. ಇದಕ್ಕೆ ನೀವು ಬೇಕಂದರೆ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿಕೊಂಡು ಮಿಡ್ಲೆ ಬರೋ ಥರ ಬೇಕಾದ್ರೂ ಹಾಕ್ಕೊಂಡು ಇದು ಚಾಕ್ಲೇಟ್ ಶೇಪ್ನ ಮಾಡ್ಕೋಬೋದು. ನಾನು ಗೋಡಂಬಿ ಮತ್ತು ಬಾದಾಮಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದ್ರೊಳಗೆ ಹಾಕ್ಕೊಂಡಿದ್ದೀನಿ. ಇವಾಗ ಬೇಕಾದ್ರೆ ಸ್ವಲ್ಪ ಬಿಸಿ ಇರುತ್ತಲ್ವ ಸ್ಪೂನಿಂದನೇ ಸ್ಟಿರ್ ಮಾಡ್ಕೊಂಬಿಡಿ. ಚಾಕ್ಲೇಟ್ಸ್ ಹೊರಗಡೆ ಕೊಡಿಸೋದೆಲ್ಲ ಯಾವಾಗ ಮಾಡಿರ್ತಾರೋ ಏನೋ ಮಕ್ಳಿಗೆ ಕೊಡೋಕ್ಕೆ ಸ್ವಲ್ಪ ಭಯ. ಬಟ್ ಮಕ್ಕಳಿಗೆ ಎಷ್ಟೇ ನಾವು ಕಂಟ್ರೋಲ್ ಮಾಡೋಕ್ಕೆ ಹೋದ್ರೂ ಚಾಕ್ಲೇಟ್ ಮಾತ್ರ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಯಾವಾಗಾದರೂ ಒಮ್ಮೆ ಕೇಳ್ತಾರೆ. ಸೊ ಹಂಗಾಗಿ ನಾವು ಮನೆಯಲ್ಲೇ ಈ ಥರ ಮಾಡಿಟ್ಕೊಂಬಿಟ್ರೆ ಅವ್ರಿಗೆ ಕೂಡ ಹೆಲ್ದಿಯಾಗಿರ್ತಕ್ಕಂಥ ಚಾಕ್ಲೇಟ್ನ ಮಾಡಿಕೊಡ್ಬೋದು. ನಾನಿಲ್ಲಿ 2 ಶೇಪಲ್ಲಿ ಚಾಕ್ಲೇಟ್ ಮಾಡ್ತಿದ್ದೀನಿ. ಸ್ವಲ್ಪ ರೌಂಡು ಒಂಚೂರು ದೊಡ್ಡದಾಗಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕಾದ್ರೂ ಆ ಶೇಪಲ್ಲಿ ಮಾಡ್ಕೋಬೋದು. ಒಂಚೂರು ಕೈಯಾಗೆ ತೊಗೊಂಡು ತೋರಿಸ್ತಿದ್ದೀನಿ ನೋಡಿಲಿ. ನೀವು ಕೈಗೇನು ತುಪ್ಪ ಹಚ್ಕೊಂಡು ಮಾಡಬೇಕಂತೇನಿಲ್ಲ. ಅದರಲ್ಲಿ ತುಪ್ಪ ಹಾಕಿಟ್ಟಿರ್ತೀವಲ್ವ ಒಂಚೂರು ಕೈಯಾಗೆ ತಗೊಂಡ ತಕ್ಷಣ ಅದರಲ್ಲಿರ್ತಕ್ಕಂಥ ತುಪ್ಪ ಎಲ್ಲ ನಮ್ಮ ಕೈಗೆ ಹತ್ಬಿಡುತ್ತೆ. ನೀವು ಎಕ್ಸ್ಟ್ರಾ ತುಪ್ಪ ತೊಗೊಂಡು ಕೈಗೆಲ್ಲ ಹಚ್ಕೊಂಡು ಮಾಡೋ ಅಂಥ ನೆಸೆಸಿಟಿನೇ ಇಲ್ಲ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಒಳಗಡೆ ಎಲ್ಲ ಸಖತ್ತಾಗಿತ್ತು. ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಚಾಕ್ಲೇಟು. ಈ ಚಾಕ್ಲೇಟ್ಗೆ ಶೇಪ್ ಕೊಡಬೇಕಾದ್ರೆ ಸ್ವಲ್ಪ ಬಿಸಿನೇ ಇರಬೇಕು ಆ ಮಿಕ್ಸ್ಚರು. ಆವಾಗೇ ನೀವು ಶೇಪ್ ಕೊಡಬೇಕಿಲ್ಲ ಅಂದರೆ ಅದು ಗಟ್ಟಿ ಆಗೋಗ್ಬಿಡುತ್ತೆ. ಸೊ ಹಂಗಾಗಿ ಸ್ವಲ್ಪ ಬಿಸಿ ಇದ್ದಾಗೆ ನಿಮ್ಗೆ ಇಷ್ಟವಾದ ಶೇಪಲ್ಲಿ ನಿಮ್ಮ ಮಕ್ಕಳು ಯಾವ ಚಾಕ್ಲೇಟ್ನ ಲೈಕ್ ಮಾಡ್ತಾರೋ ಆ ಚಾಕ್ಲೇಟ್ ಶೇಪಲ್ಲೇ ನೀವು ಇದನ್ನು ಮಾಡ್ಬೋದು. ನೋಡ್ತಿದ್ದೀರಲ್ಲ ಒಳಗಡೆ ಎಲ್ಲ ಎಷ್ಟು ಸಖತ್ತಾಗಿದೆ. ನಾನು ತೊಗೊಂಡಿರ್ತಕ್ಕಂಥ ಕ್ವಾಂಟಿಟಿಗೆ ಮಿನಿಮಮ್ 50 ಚಾಕ್ಲೇಟ್ಸ್ ಆಗಿದ್ದಾವೆ. ನೀವು ತುಂಬ ಬೇಕಿತ್ತಪ್ಪ ಅಂತಂದರೆ ಇದಕ್ಕೆ ಡಬಲ್ ಹಾಕ್ಕೊಂಡು ನೀವು ಈ ಚಾಕ್ಲೇಟ್ಸ್ನ ಮಾಡ್ಕೋಬೋದು. ತುಂಬಾ ಹೆಲ್ದಿ ಮತ್ತು ಅಷ್ಟೇ ರುಚಿಕರವಾದ ಚಾಕ್ಲೇಟ್ ಅಂತಲೇ ಹೇಳ್ಬೋದು. ತುಪ್ಪ ಹಾಕಿ ಮಾಡಿರೋದ್ರಿಂದಂತೂ ಸಖತ್ ಟೇಸ್ಟ್ ಇತ್ತು. ಮಿಲ್ಕ್ ಮತ್ತು ಮಿಲ್ಕ್ ಪೌಡರು ಮತ್ತು ತುಪ್ಪ ಸಖತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಾನು ಅಷ್ಟು ಚಾಕ್ಲೇಟ್ಸ್ನ ಮಾಡಿಟ್ಟು ನಿಮಗೆ ತೋರಿಸ್ತಿದ್ದೀನಿ. ಸೇಮ್ ಆಲ್ಫೆಂಡ್ಲಿ ಬೇ ಮತ್ತು ಮಿಲ್ಕಿ ಬಾರ್ ಚಾಕ್ಲೇಟು ಇವೆಲ್ಲ ಫ್ಲೇವರ್ ಇರುತ್ತಲ್ಲ ಮಿಲ್ಕ್ ಚಾಕ್ಲೇಟ್ ಫ್ಲೇವರು ಸೇಮ್ ಡಿಟ್ಟು ಅದೇ ಥರನೇ ಇರುತ್ತೆ. ಇದು ಮಾಡಿಟ್ಕೊಂಡಾದಮೇಲೆ ಇದನ್ನು ನಾವು ತಿನ್ನಕ್ಕೆ ಹೋದರೆ ಬಟ್ ಯಾವ ಥರ ಫಸ್ಟಿಗೆ ಗಟ್ಟಿ ಅನಿಸುತ್ತೆ. ಅಯ್ಯೋ ಮೇಡಮ್ ನೋಡು ಯಾವ ಥರ ಹೇಳ್ಕೊಟ್ರು ಸ್ಟಾರ್ಟಿಂಗೆ ಗಟ್ಟಿ ಇದೆ ಏನು ಚೆನ್ನಾಗಿರಲ್ಲೇನೋ ಅಂತ ಅನ್ಕೋತೀರಾ. ಬಟ್ ಒಂದು 2-3 ಮಿನಿಟ್ ಇಟ್ಕೊಂಡು ಆದ ತಕ್ಷಣವೇ ಗೊತ್ತಾಗುತ್ತೆ ಅದೆಷ್ಟು ಸಖತ್ತಾಗಿ ಕರಗುತ್ತೆ ಬಾಯೊಳಗೆ ಅಂತ. ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮ್ಮ ಮನೆಗೂ ನಿಮ್ಮ ಮಕ್ಕಳಿಗೆ ಮಾಡಿಕೊಟ್ಟು ಹೇಗೆ ಬಂತಂತ ಕಾಮೆಂಟ್ ಮಾಡಿ. ನೋಡಿರಿ ಮಾಡ್ಕೊಂಡಿರೋ ಕೂಡ ಒಂದಕ್ಕೊಂದು ಅಂಟ್ತಿಲ್ಲ. ಅವು ಬಿಡಿ ಆಗಿನೇ ಇರುತ್ತೆ. ಇವೆಲ್ಲಿ ಮಾಡಿದ ತಕ್ಷಣ ಎಲ್ಲಿ ಅಂಟ್ಕೊಳ್ಳುತ್ತೆ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಬಿಡಿ ಆಗಿನೇ ಇರುತ್ತೆ. ಒಂದಕ್ಕೊಂದು ಅಂಟೋಲ್ಲ ಮತ್ತು ಒಂದಕ್ಕೊಂದು ಶೇಪ್ ಕೂಡ ಚೇಂಜ್ ಆಗಲ್ಲ. ಅಷ್ಟು ಚೆನ್ನಾಗಿರುತ್ತೆ. ನೀವು ಇದನ್ನು ಮಾಡಿಕೊಂಡು ಎಷ್ಟು ದಿನ ಬೇಕಾದ್ರೂ ಇಟ್ಕೋಬೋದು. ನನ್ನ ಚಾನಲ್ನಲ್ಲಿರ್ತಕ್ಕಂಥ ವೀಡಿಯೋಸ್ನ ಯಾರೆಲ್ಲ ಹಾಗೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ ಎಲ್ಲ ವೀಡಿಯೋನ ವಾಚ್ ಮಾಡಿರಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಎಲ್ಲ ಚಾಕ್ಲೇಟ್ಸು ಈ ಥರ ಕಂಪ್ಲೀಟ್ ಆದಮೇಲೆ ಒಂದು 15 ಮಿನಿಟ್ಸು ಅದನ್ನು ಆರಕ್ಕೆ ಇಟ್ಬಿಡಿ. ಹಾಗೆ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಬೇಡಿ. ಒಂದು 15 ಮಿನಿಟ್ಸ್ ಅದು ಆರಿಕೊಂಡ್ರೆ ಚೆನ್ನಾಗಿ ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ರೂ ಏನೂ ಆಗಲ್ಲ. ಅಷ್ಟು ಚಾಕ್ಲೇಟ್ಸ್ನು ನಿಮ್ಗೆ ಇವಾಗ ತೋರಿಸ್ತಿದ್ದೀನಿ. ಒಂದಕ್ಕೊಂದು ಅಂಟ್ತಿಲ್ಲ. ಯಾವ ಥರ ಸೌಂಡ್ ಬರುತ್ತಂತ ಇಲ್ಲಿ ವಿತ್ ಸೌಂಡ್ ಹಾಕಿದ್ದೀನಿ ನೋಡಿ. ಒಂದು 15 ಮಿನಿಟ್ಸ್ ಆದಮೇಲೆ ಇದನ್ನು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಹಾಗೆ ಹೇಗೆ ಬಂತು ಮತ್ತು ನೀವು ಈ ಚಾಕ್ಲೇಟ್ನ ಕಂಪಲ್ಸರಿ ಟ್ರೈ ಮಾಡಿ. ಹೊರಗಡೆ ಯಾವಾಗೋ ಮಾಡಿರ್ತಕ್ಕಂಥ ಚಾಕ್ಲೇಟ್ನ ಕೊಡಿಸೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡಿ ಇಲ್ಲ 15 ಡೇಸ್ಗೊಮ್ಮೆ ಮಾಡಿ ಇದನ್ನು ನಿಮ್ಮ ಮಕ್ಳಿಗೆ ಕೊಡೋದ್ರಿಂದ ಅವ್ರ ಹೆಲ್ತೂ
ಚೆನ್ನಾಗಿರುತ್ತೆ. ನಮಗೆ ತಾಯಂದ್ರಿಗೆ ಕೂಡ ಭಯ ಇರಲ್ಲ. ಯಾವಾಗ ಮಾಡಿರ್ತಕ್ಕಂಥ ಚಾಕ್ಲೇಟೋ ಏನೋ ಹೆಂಗೆ ಕೊಡಿಸ್ಬೇಕಪ್ಪ ಅನ್ನೋ ಭಯದಿಂದಲೇ ನಾವು ಚಾಕ್ಲೇಟ್ಸ್ನ ಕೊಡಿಸ್ತಿರ್ತೀವಿ. ಸೊ ಈ ಥರ ನಾವು ಮನೇಲೇ ಮಾಡೋದ್ರಿಂದ ಆ ಭಯದಿಂದ ನಾವು ಹೊರಗೆ ಬರ್ಬೋದು. ಇದೇ ಥರ ರೆಸಿಪೀಸ್ ಏನಾದರೂ ಬೇಕಿತ್ತಪ್ಪ ಅಂದರೆ ನನಗೆ ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ. ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಾನು ಹಾಕಿರ್ತಕ್ಕಂಥ ಹೊಸ ರೆಸಿಪಿಗಳ ನೋಟಿಫಿಕೇಷನು ನಿಮಗೆ ಫಸ್ಟ್ ಬರುತ್ತೆ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ. ಥ್ಯಾಂಕ್ ಯು ಆಲ್.